ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಾನು ನಿನ್ನೆನೋ ಮೊನ್ನೆನೋ ಒಂದು ವಿಡಿಯೋ ಹಾಕಿದ್ದೆ ನೋಡಿ. ಈ ಥರ ಥ್ಯಾಂಕ್ಸ್ ಮೂಲಕ ದುಡ್ಡು ಕಳಿಸ್ಬೋದು. ನೀವು ನಮಗೆ ಸಪೋರ್ಟ್ ಮಾಡಬೇಕಾದ್ರೆ, ನೀವೇನಾದರೂ ಸಪೋರ್ಟ್ ಮಾಡಬೇಕು ಅನಿಸಿದರೆ ಥ್ಯಾಂಕ್ಸ್ ಮುಖಾಂತರ 40 ರೂಪಾಯಿ 50 ರೂಪಾಯಿ ಹಾಕ್ಬೋದು ಅಂತ ಹೇಳಿದ್ದೆ. ಭಾಳಷ್ಟು ಜನ ನನಗೆ ಹಾಕಿದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕೋಟಿಗಟ್ಟಲೆ ಎಲ್ಲಿಂದ ಬರ್ತಾರೆ ಈ ಕೋಟಿ? ನೀವೆಲ್ಲ ಟ್ರೈ ಮಾಡಿರೋ ಅಂದ್ಕೊಂಡು ಸ್ನೇಹಿತರೆ, 10-20 ಸಾವಿರ ಬರೀ ಹೋಗ್ತಕ್ಕಂಥದ್ದು 200-300 ರೂಪಾಯಿ. ನಮ್ಮ ಒಂದು ಖರ್ಚಿಗೆ ಸಮೇತ ಆಗೋದಿಲ್ಲ ಅದು. ಅದರಲ್ಲಿ ಯೂಟ್ಯೂಬರಿಗೆ 200 ಕೋಟಿ 100 ಕೋಟಿ 50 ಕೋಟಿ ಅಷ್ಟಂತೆ ಇಷ್ಟಂತೆ. ನಿಮಗೆಲ್ಲ ಅರ್ಥ ಆಗೈತೆ, ನಿಮಗೆಲ್ಲ ಅರ್ಥ ಆಗಿರ್ಬೋದು ಸ್ನೇಹಿತರೆ ಯಾವ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ಧರ್ಮಸ್ಥಳದ ಕಾಮನನ್ನು ಕಡಿಯೋವರು. ವಸಂತ ಲೋಫರ್ ವಸಂತ ಗೋಲ್ಡ್ ಪಿಂಚ್ ಹೋಟೆಲಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಅದಕ್ಕೆಲ್ಲ ಸಂಭಾವನೆ ಕೊಟ್ಟಿರ್ತಕ್ಕಂಥದ್ದು ಯಾರು? ಆ ಹೋಟ್ಲಿಗೆ ಎಷ್ಟು ಖರ್ಚಾಗಿರ್ಬೋದು? ಎಲ್ಲರಿಗೂ ಊಟ ಫ್ರೀ. ಅವ್ರ ದಣಿಗಳು ಇಡೀ ನಮ್ಮ ರಾಜ್ಯಕ್ಕೆ ಫ್ರೀಯಾಗಿ ಹಾಕ್ತಾರೆ ಊಟ. ದೇವಸ್ಥಾನದಲ್ಲಿ ಆಗ್ಬೋದಂಗೆ ನನಗೇನು ಗೊತ್ತಿಲ್ಲ ಸ್ವಾಮಿ. ನಾನು ಕೂಡ ಹೋಗಿದ್ದು 1 ಸಲ 2 ಸಲ. ವಿಷ ಹಾಕ್ತಾರೆ ಹಿಂಗೆ. ಇವಾಗ ಹೆಂಗೈತೆ ಗೊತ್ತಿಲ್ಲ. ಅವಾಗ ಅದು 1 ದಿನ ಮಾತ್ರ, 2 ದಿನ 3 ದಿನ ಹೋದರೆ ಅಲ್ಲೇ ಎಲ್ಲೆಲ್ಲೋ ಕರ್ಕೊಂಡೋಗಿ ಎಲ್ಲ ಗೊತ್ತಿದೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳು 1 ದಿನ ಹೋಗ್ಬೇಕು, 2 ದಿನ ಹೋಗ್ಬೇಕು, 3 ದಿನ ಹೋಗ್ಬಾರ್ದು ಅಂತೇಳಿ ಅವ್ರದ್ದೇನೋ ರೂಲ್ಸ್ ಹಂಗೆ ನಮಗಂತೂ ಗೊತ್ತಿಲ್ಲ ಸ್ವಾಮಿ. ಹೋಗಲಿ ಬಿಡಿ, ಆ ವಿಚಾರ ಬೇಡ ನಮಗೆ. ನಮ್ಮ ಉಂಡಿ ದುಡ್ಡನ್ನು ತಿಂದು ಆರಾಮ್ ನೆಮ್ಮದಿಯಾಗಿರಲಿ ಆ ಲೋಫರ್ ಕಾಮಂದ. ಅದನ್ನ ಬಿಟ್ಟು ಬೇರೆ ಇನ್ನೇನು ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ಥ್ಯಾಂಕ್ಸ್ ಮೂಲಕ ನಮಗೆ ಸಹಾಯ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಸಹಾಯ ಮಾಡ್ತಾಯಿರಿ, ಮುಂದಕ್ಕೆ ಹೋಗ್ತಾನೆ ಇರೋಣ. ಯಾವುದೇ ಕಾರಣಕ್ಕೂ ನಿಲ್ಲಿಸುವಂಥ ಪ್ರಯತ್ನ ನಾನಂತೂ ಮಾಡೋದೇ ಇಲ್ಲ. ವಿಷಯಕ್ಕೆ ಬರೋಣ ನೋಡಿ. ಸರ್ಕಾರಕ್ಕೆ ಈಗ 3-4 ತಿಂಗಳ ಹಿಂದೆ SIT ಮಧ್ಯಂತರ ವರದಿ ಅಥವಾ ಕ್ಲಿಯರ್ ರಿಪೋರ್ಟ್ ಕೊಟ್ಟಿದೆ, ನನಗಂತೂ ಗೊತ್ತಿಲ್ಲ. ಒಟ್ಟು ಮಧ್ಯಂತರ ವರದಿ ಅಂತೂ ಸಲ್ಲಿಕಾಗಿರ್ತಕ್ಕಂಥ ಸತ್ಯ. ಅದರಲ್ಲಿ 200 ಕೋಟಿ 50 ಕೋಟಿ 20 ಕೋಟಿ ಬರೀ 10 ಕೋಟಿ ಹಗರಣ ಇದ್ದರೆ ಸಮೇತ, ಅಂದರೆ ಷಡ್ಯಂತ್ರ ಏನಾದರೂ ಕಂಡು ಬಂದಿದೆ, ಅಲ್ಲಿಂದ ಬಂದಿದೆ ದುಡ್ಡು, ಇಲ್ಲಿಂದ ಬಂದಿದೆ ದುಡ್ಡು ಅಂತ ಗೊತ್ತಾಗಿದ್ದರೆ ನೀವೇ ಊಹೆ ಮಾಡಿಕೊಳ್ಳಿ. ಸೌಜನ್ಯ ಹೋರಾಟಗಾರನಾದ ಮಹೇಶ್ ಅಣ್ಣ, ಗಿರೀಶ್ ಅಣ್ಣ, ವಿಠಲಪ್ಪ, ವಿಠಲ್ ಗೌಡ್ರು, ಜಯಂತಣ್ಣ ಇವರು ಏನಾದರೂ ಇಸ್ಕೊಂಡಿದ್ರೆ, ಇದರಲ್ಲಿ ಯಾರೋ ಭಾಗಿಯಾಗಿದ್ದಾರೆ, ಪ್ರಕಾಶ್ ರಾಜ್ ಅವರೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇವರೆಲ್ಲ ಇದ್ದಿದ್ದರೆ ಈ ಲೋಫರ್ ಮೀಡಿಯಾಗಳು ಧರ್ಮಸ್ಥಳದ ಕಾಮನನಿಗೆ ಗೊತ್ತಾಗಿದ್ದರೆ ಸುಮ್ಮನೆ ಬಿಡ್ತಾಯಿದ್ರ? ಈ ವಿಚಾರ ಅವ್ರಿಗೆ ಫಸ್ಟೇ ಹೋಗ್ಬಿಡುತ್ತೆ. ಏನಾಗೈತೆ, ಏನು ಬಿಟ್ಟತೆ SIT ಬಗ್ಗೆ ಮುಂಚಿತವಾಗಿ ಗೊತ್ತಾಗುತ್ತೆ, ಮಾಧ್ಯಮದವ್ರಿಗೆ ಗೊತ್ತಾಗುತ್ತೆ, ಈ ಲೋಫರ್ ಧರ್ಮಸ್ಥಳದ ಕಾಮನನಿಗೆ ಗೊತ್ತಾಗುತ್ತೆ. ಷಡ್ಯಂತ್ರ ಇದ್ದಿದ್ರೆ ಬಿಡ್ತಿದ್ರ? ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಬಂದು ಸಾವಿರಾರು ಹೆಣಗಳನ್ನು ಊತಿಟ್ಟಿದ್ದೆ ಅಂತೇಳಿ ಹೇಳೋ ಹೊತ್ತಿನಲ್ಲಿ ಸದನದಲ್ಲೇ ನಮ್ಮ DK ಸಾಹೇಬರು ಷಡ್ಯಂತ್ರ ಅಂತೇಳಿಬಿಟ್ರು. ಅಕಸ್ಮಾತ್ ಇದು ವಿಚಾರ 200 ಕೋಟಿಯ ವಿಚಾರ ಏನಾದರೂ ಇವ್ರಿಗೆ ಗೊತ್ತಾಗಿದ್ದರೆ ಸುಮ್ಮನೆ ಬಿಡ್ತಾ ಇದ್ರಾ? ನಮ್ಮ ಷಡ್ಯಂತ್ರದ ಮುಖ್ಯಮಂತ್ರಿಗಳು ಸುಮ್ಮನೆ ಬಿಡ್ತಾ ಇದ್ರಾ? ಹೇಳಿ. ಇವ್ರು ಮೊದಲೇ ಷಡ್ಯಂತ್ರ ಮಾಡಿಬಿಟ್ರೆ ಗಜ್ಮ ಮಾಡಿ ಅಂತೇಳಿ ಹೇಳ್ತಾ ಇದ್ರಾ? ಇಲ್ಲ, ಯಾವುದೋ ಒಂದು ಕಿತ್ತೋಗಿರೋ ವೀಡಿಯೋ, ಕಟ್ ಆ್ಯಂಡ್ ಪೇಸ್ಟ್ ವೀಡಿಯೋ ಇಟ್ಕೊಂಡು ಸದನದಲ್ಲೇ ನೋಡಿ ಅವ್ರು ಹಂಗೆ ಮಾತಾಡಿದರು, ಇವ್ರು ಹಿಂಗೆ ಮಾತಾಡಿದರು. ಮತ್ತು ಹೊರಗಡೆ ಬಂದು DK ಸಾಹೇಬ್ರ ಸಮೇತ ತಿಮ್ರೋಡಿ ಅವರು ನೋಡಿ SIT ತನಿಖೆ ಆದೇಶಗಳು ಕೊಟ್ಟುಬಿಟ್ಟಿವಿ, ಆದರೂ ಸಮೇತ ಈ ಥರ ಬೈತಾ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಬೈತಾ ಇದ್ದಾರೆ ಅಂತೇಳಿ ಹಿಂದೆ ಮುಂದೆ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರವನ್ನು ಪಬ್ಲಿಷ್ ಮಾಡಿ ಮತ್ತು ಮರುದಿನ ಸೈಲೆಂಟ್. ಗೊತ್ತಾಯ್ತು ಆಮೇಲೆ ಇದು ಕಟ್ ಆ್ಯಂಡ್ ಪೇಸ್ಟ್ ವೀಡಿಯೋ, ಇದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥ ವೀಡಿಯೋ ಎಂಬುದು ಆಮೇಲೆ ಗೊತ್ತಾಯಿತು. ಇದು ಷಡ್ಯಂತ್ರ ನಡೀಲಿಲ್ಲ. 200 ಕೋಟಿ ಏನಾದರೂ ಷಡ್ಯಂತ್ರದ ವಿಚಾರ ಇದರಲ್ಲಿ ಬಂದಿದ್ದರೆ ಸುಮ್ಮನೆ ಬಿಡ್ತಾ ಇದ್ರ? ಈ DK ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು ಸುಮ್ಮನೆ ಬಿಡ್ತಾ ಇದ್ರಾ? ಬಿಡೋಕ್ಕೆ ಚಾನ್ಸೇ ಇಲ್ಲ. ನೋಡಿ ಸ್ನೇಹಿತರೆ, ಇವರು ಮೊದಲೇ 1000 DKಶಿಗಳು 100 DKಶಿಗಳು ಅವರ ಪರವಾಗಿ ಇದ್ದೇವೆ, ನಿಮ್ಮ ಪರವಾಗಿ ಇದ್ದೇವೆ ಅಂತೇಳಿ ಬಹಿರಂಗ ಸಭೆಯಲ್ಲಿ ಹೇಳಿರ್ತಕ್ಕಂಥ DK ಸಾಹೇಬರು ಇವತ್ತಿನ ದಿನ 200 ಕೋಟಿ ಹಗರಣದಲ್ಲಿ ಏನಾದರೂ ಇವರು ಸಿಗಾಕ್ಕೊಂಡಿದ್ರೆ ಅಥವಾ ಡೀಲ್ ಆಗಿದ್ದರೆ, ಫಂಡಿಂಗ್ ಆಗಿದ್ದರೆ ಸುಮ್ಮನೆ ಬಿಡ್ತಾ ಇದ್ರ DK ಸಾಹೇಬರು? ಹೇಳಿ. ಅದರಲ್ಲಿ ಕತೆ ಬೇರೆಯೇ ಐತೆ.
ಕತೆ ಬೇರೆಯೇ ಐತೆ. ಅದಕ್ಕೋಸ್ಕರನೇ ನಮ್ಮ ಮುಖ್ಯಮಂತ್ರಿಗಳು ಸೈಲೆಂಟ್, ಇಲ್ಲಾಂದರೆ ಫುಲ್ ವೈಲೆಂಟ್ ಷಡ್ಯಂತ್ರ ಮಾಡಿದ್ದಾರೆ. ಈ ಯೂಟ್ಯೂಬರ್ ಜ್ವಾಲಾಮುಖಿ ಅವನು ಅಜಯ್ ಯುನೈಟೆಡ್ ಅಬೈ ಎಲ್ಲರೂ ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ. ಚಕ್ರವರ್ತಿ ಪ್ರತಿಯೊಬ್ಬರು ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ. ಅವರಿಗೆಲ್ಲ ಇಷ್ಟಿಷ್ಟೆಲ್ಲ ಫಂಡಿಂಗ್ ಹೋಗ್ಬಿಟ್ಟಿದೆ. ದಯವಿಟ್ಟು ಇವ್ರನ್ನ ತಗೊಂಡೋಗಿ ಒಳಗಾಕ್ಬಿಡಿ, ಒಳಗಾಕ್ಬಿಡಿ ಅಂತ ಹೇಳ್ತಿದ್ರು. ಇಲ್ಲಿ ಕತೆ ಇದೆ ರೀ, ಕತೆ ಇದೆ. 1500 ಚಿಲ್ಡ್ರ ಆತ್ಮಗಳಿಗೆ ನ್ಯಾಯ ಬೇಡವಾ? ಡಿ ಕೆ ಸಾಹೇಬ್ರೆ ಆನ್ಸರ್ ಮಾಡ್ತೀರಾ? ಈಗ ಷಡ್ಯಂತ್ರ ಅಂತಿದ್ರಲ್ಲ, ಈಗ ಆನ್ಸರ್ ಮಾಡಿ. ಯಾರು ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು? ಷಡ್ಯಂತ್ರ ಏನಿಲ್ಲ ರೀ. ಚಡ್ಡಿ ಹರಿದು ಗಜ್ಮ ಮಾಡಿರೋ ಲೋಫರ್ ಗ್ಯಾಂಗ್ನವರು, ಧರ್ಮಸ್ಥಳದ ಲೋಫರ್ ಗ್ಯಾಂಗ್ನವರು ಗಜ್ಮ ಮಾಡಿ ಮಟಾಶ್ ಮಾಡಿ ಬಿಸಾಕಿದ್ದಾರೆ. ಅದಕ್ಕೆ ನ್ಯಾಯ ಬೇಡವಾ? ಹೇಳಿ, ನ್ಯಾಯ ಬೇಡವಾ? ಅವ್ರು ಯಾರೋ ಶಿರೂರು ಮಠದ ಸ್ವಾಮಿಗಳು ನೋಡಿ ಈ ಥರ ಷಡ್ಯಂತ್ರ ಮಾಡಿದ್ದಾರೆ. ಸ್ವಾಮೀಜಿಗಳೇ ಇದನ್ನ ತಿಳ್ಕೊಳ್ಳಿ ಮೊದಲು. ಷಡ್ಯಂತ್ರ ಏನಾದರೂ ಮಾಡಿದರೆ 100 ಅಲ್ಲ ರೀ, ಬರೀ 10 ರೂಪಾಯಿ 10 ಕೋಟಿ 50 ಕೋಟಿ ಏನಾದರೂ ಇದರಲ್ಲಿ ಸಿಗೇ ಬಿದ್ದಿದ್ರೆ ಇಷ್ಟೊತ್ತಿಗೆ ಸೌಜನ್ಯ ಹೋರಾಟಗಾರನೆಲ್ಲ ನಮ್ಮನ್ನು ಸೇರ್ಕೊಂಡು ಗಜ್ಮ ಮಾಡಾರ ಅವರು, ಗೊತ್ತಾ? ಇದನ್ನ ತಿಳ್ಕೊಳ್ಳಿ. ನಿಮ್ಗೆ ಯಾಕೆ ಬೇಕ್ರಿ ಇದು? ಶ್ರದ್ಧಾ ಕೇಂದ್ರ, ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನು ಆಳ್ತಕ್ಕಂಥ ಆ ಲೋಫರ್ ನಕಲಿ ದೇವಮಾನವನ ಹೆಸರು, ದೇವಸ್ಥಾನ ಸಮೇತ ಆ ಲೋಫರ್ ನಕಲಿ ದೇವಮಾನವನ ಹೆಸರಿನಲ್ಲಿದೆ. ಇದ್ರ ಬಗ್ಗೆ ಮಾತನಾಡಿ. ಯಾರ ಹೆಸರಿಗಿರಬೇಕು? ನಿಮ್ಮ ದೇವಸ್ಥಾನ ನಿನ್ನ ಹೆಸರಲ್ಲಿದೆಯೋ ಅಥವಾ ದೇವಸ್ಥಾನದ ದೇವರ ಹೆಸರಲ್ಲಿದೆಯೋ? ಆ ದೇವಸ್ಥಾನ ನಿನ್ನ ಹೆಸರಲ್ಲಿದೆಯೋ ಅಥವಾ ದೇವಸ್ಥಾನದ ದೇವರ ಹೆಸರಲ್ಲಿದೆಯೋ ಆ ಜಾಗ? ಅದೇ ರೀತಿ ಕೇಳಿ ಸ್ವಾಮಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ನಿನ್ನ ಹೆಸರಿಗೆ ಹೆಂಗೆ ಮಾಡ್ಕೊಂಡಯ್ಯ? ದೇವಸ್ಥಾನದ ಹೆಸರಿಗೆ ಮಾಡಿಸು, ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹೆಸರಿಗೆ ಮಾಡಿಸು ಅಂತ ಕೇಳು. ಅದಕ್ಕೆಲ್ಲ ಮೀಟ್ರಿಲ್ಲಲ್ವಾ? ಧರ್ಮಸ್ಥಳದ ಕಾಮನ ಬಂದು ಬಗ್ಗ ಹೊಡಿತಾನ? ಏನ್ರಿ ಸ್ವಾಮೀಜಿ, ಸತ್ತಿರ್ತಕ್ಕಂಥ ಆತ್ಮಗಳಿಗೆ ನ್ಯಾಯ ಬೇಡವಾ? ಏನ ಕೇಳಿದ್ರೆ ಹಿಂದೂಗಳ ಮಧ್ಯೆ ಷಡ್ಯಂತ್ರ ಮಾಡ್ತಕ್ಕಂಥದ್ದು, ಕೋಮಗಲಭೆ ಎಬ್ಬಿಸ್ತಕ್ಕಂಥದ್ದು, ಹಾಗೆ ಹೀಗೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇಲ್ಲಿಯವರೆಗೂ ಯಾವುದೇ ಒಂದು ದ್ವೇಷ ಭಾಷಣ ಮಾಡಿಲ್ಲ. ನ್ಯಾಯ ಕೇಳ್ತಕ್ಕಂಥದ್ದು, ತಿರುಗಿ ಬೀಳ್ತಕ್ಕಂಥದ್ದು, ವ್ಯವಸ್ಥೆ ಸರಿಯಿಲ್ಲ ಅಂತೇಳಿ ತಿರುಗಿ ಬಿದ್ದಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿನೇ ಇಂದಿನ ದಿನಗಳಲ್ಲಿ ಗಡಿಪಾರು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ನ್ಯಾಯ ಎಲ್ಲಿದೆ ಸ್ವಾಮಿ? ನ್ಯಾಯ ಕೇಳಿದ್ರೆ ಷಡ್ಯಂತ್ರನಾ? ಅವನು ಯಾವೊಬ್ಬನು ಕಮೆಂಟ್ ಹಾಕಿದ್ದಾನೆ ಲೋಫರು, ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿದರೂ ಪರವಾಗಿಲ್ಲ, ಹಾಳು ಮಾಡಬೇಡ. ಏ ಲೋಫರ್ಗಳ, ನಾನು ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇಲ್ಲ. ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೇಳ್ತಕ್ಕಂಥದ್ದು ಇದನ್ನು ಫಸ್ಟ್ ಸ್ಪಷ್ಟವಾಗಿ ತಿಳ್ಕೊಳ್ರಿ. ಫಸ್ಟ್ ನನ್ನ ವಿಡಿಯೋ ನೋಡು. ನಾನು ಹಿಂದೂ ಧರ್ಮದ ಬಗ್ಗೆ, ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಎತ್ತಕ್ಕಂಥದ್ದು. ನನ್ನಿಂದ ಧರ್ಮ ಉದ್ಧಾರ ಆಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ ಸ್ವಾಮಿ, ನಾನಂತೂ ಹಾಳು ಮಾಡೋಕ್ಕಂತೂ ಬಂದಿಲ್ಲ. ಇದು ನಿಮಗೆ ಸ್ಪಷ್ಟನೇ. ನಾನೆಲ್ಲಾದರೂ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಹೇಳ್ತಾ ಇನ್ನ ಇಲ್ಲ, ಎಲ್ಲರೂ ಒಂದೇ. ನಮಗೆ ಹಿಂದೂಗಳು ಅಷ್ಟೇ, ಮುಸ್ಲಿಮ್ಸ್ ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ ರೀ, ಎಲ್ಲರೂ ಮನುಷ್ಯರೇ. ಅನ್ಯಾಯ ಆಗತ್ತಾ ಕೇಳ್ತೀವಿ, ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ನಮಗೆ ಹತ್ರ. ನೋಡಿ ಸ್ನೇಹಿತರೆ, ನಾನು ಈ ವಿಚಾರದ ಬಗ್ಗೆ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಬಟ್ ನಮ್ಮ ಸೌಜನ್ಯಳಿಗೆ ನ್ಯಾಯ, ಪದ್ಮಲದಳಿಗೆ ನ್ಯಾಯ, ವೇದವಲ್ಲಿಗೆ ನ್ಯಾಯ, ಆನೆ ಮಾವತನ ತಂಗಿಗೆ ನ್ಯಾಯ ಕೇಳದ ತಪ್ಪ? ನ್ಯಾಯ ಬೇಡವಾ ಅವರಿಗೆ? ಹಿಂದೂಗಳಲ್ವಾ ಅವರು? ಏನನ್ನ ಅವ್ರ ಬಗ್ಗೆ ಮಾತಾಡಿದ್ರೆ ಸಾಕು, ಧರ್ಮ. ಆ ಲೋಫರ್ ನಕಲಿ ದೇವಮಾನವ ಯಾವ ಧರ್ಮದನೋ ಅದನ್ನ ತಿಳ್ಕೊಳ್ಳಿ. ಆತ ಸ್ವಾಮಿ ಹಿಂದೂ ಧರ್ಮದ ದೇವರು. ಯಾರ ಹೆಸರಲ್ಲಿದ್ದಾನೆ? ಯಾರ ಹೆಸರಿನ ಜಾಗದಲ್ಲಿ ಕುಳಿತಿದ್ದಾನೆ? ಮಂಜುನಾಥ ಸ್ವಾಮಿಯ ಜಾಗವನ್ನು ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಇದನ್ನು ಕ್ವಶನ್ ಮಾಡಿ. ನಿಮಗೆ ದಮ್ಮು ತಾಕತ್ತಿಲ್ವಾ? ಕ್ವಶನ್ ಮಾಡಿದ್ರೆ ಧರ್ಮದ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ನಾವು ಮಾಡ್ತಾಯಿದ್ದೀವ, ನೀವು ಮಾಡ್ತಾಯಿದ್ದೀರಾ? ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಬಿಸ್ನೆಸ್ ಮಾಡ್ಕೊಂತ ಹೋಗ್ತಾ ಇದ್ದಾನೆ ಆ ಲೋಫರ್ ನಕಲಿ ದೇವಮಾನವ. ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲರಿ, ಭಕ್ತಾದಿಗಳಿಗೆ
14 ಎಕರೆ ಚಿಲ್ಲರೆ 15 ಎಕರೆ ಅಂದ್ಕೊಂಬಿಡಿ. ಊದೋಟ ಮಾಡ್ತೀನಿ, ಮುರುಘಾಲಯ ಮಾಡ್ತೀನಿ, ಇಲ್ಲೆಲ್ಲ ದರ್ಶನ ಮಾಡಿ ಊದೋಟ ಮುರುಘಾಲಯನ ನೋಡಿ ಸಂತೋಷವಾಗಿರ್ಬೇಕಂತೇಳಿ ಪ್ಲಾನ್ ಹಾಕಿಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ನೆಕ್ಸ್ಟು ಏನಾಯಿತು ಇದೆಲ್ಲ ಗೊತ್ತಿಲ್ವಾ ನಿಮಗೆ? ಈ ವಯ್ಯ ಫ್ರೀಯಾಗಿ ಏನೂ ಮಾಡಲ್ಲ, ಆಗ್ತಕ್ಕಂಥದ್ದೇ ಬೇರೆ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಲ್ಲ. ಧ್ವನಿ ಎತ್ತಿದರೆ ಧ್ವನಿ ಆಳಿಸುವಂಥ ಕೆಲಸ ಮಾಡ್ತೀರಿ, ನೋಟಿಸ್ ಕಳಿಸ್ತೀರಿ, ಇನ್ನೊಂದು ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ. ನೀವು ಮಾಡ್ತಕ್ಕಂಥದ್ದು ಕೆಲಸ ಕರೆಕ್ಟ್ ಇದೆಯಾ? ನೀವು ಕರೆಕ್ಟಾಗಿ ಕೆಲಸ ಮಾಡಿ ನಾವು ನಿಮ್ಮನ್ನು ಕ್ವಶನ್ ಕೇಳ್ತೀವಾ? ಕೇಳುವಂಥ ನೆಸೆಸಿಟಿ ನಮಗೆ ಇದೆಯಾ? ಸ್ನೇಹಿತರೆ, ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ, ನಿಮ್ಗೆ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ, ಸರ್ಕಾರಕ್ಕೊಂದು ಮನವಿ ಹಾಕ್ತಾರೆ, ನಾನು ಇಂಥ ಕೆಲಸ ಮಾಡ್ತೀನಿ ಅಂತೇಳಿ. ಅಂದರೆ ಮೆಡಿಕಲ್ ಶಾಪ್ ಇಕ್ತೀನಿ ಅಂತೇಳಿ ಪರ್ಮಿಷನ್ ಕೇಳ್ತಕ್ಕಂಥದ್ದು. ಆದರೆ ಅಲ್ಲಿ ಮದ್ಯಪಾನದ ಅಂಗಡಿಯನ್ನು ಹಾಕ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಪ್ರಕೃತಿ ಶಿಕ್ಷಾಲಯ ಆಗಿರ್ತಕ್ಕಂಥದ್ದು. ಫ್ರೀಯಾಗಿ ಯಾರು ನೋಡ್ತಾ ಇಲ್ಲ. 500ರಿಂದ 5,000, 10,000, 20,000, 50,000ವರೆಗೂ ದುಡ್ಡು ಪೀಕ್ತಾನೇ ಇರ್ತಾರೆ. ಫ್ರೀಯಾಗಿ ನೋಡ್ತಿದ್ದಾರಾ? ಇದ್ರ ಬಗ್ಗೆ ಮಾತಾಡಬಾರ್ದಾ? ಮೆಡಿಕಲ್ ಸ್ಟೋರ್ನಲ್ಲಿ ಬರ್ತಕ್ಕಂಥದ್ದು ಇಷ್ಟು, ಅದೇ ಮದ್ಯಪಾನ ಅಂಗಡಿಯಲ್ಲಾದರೆ ಇಷ್ಟಿಷ್ಟು ಬರುತ್ತಲ್ಲ, ಹಂಗೆ ನಡೀತಕ್ಕಂಥದ್ದು. ಇಲ್ಲಿ ಬಡವರಿಗೆ ಅವಕಾಶ ಇಲ್ಲ, ಬರೀ ಶ್ರೀಮಂತರಿಗೆ. ಏನು ಮಾಡೋದು ಸ್ವಾಮಿ, ಏನು ಮಾಡೋದು? ಏನೋ ಮಾತಾಡಿದ್ರೆ ನೀವು ಹಾಗೆ ಹೀಗೆ ಎಂತ ಮಾಡೋಕ್ಕಾಗೋದಿಲ್ಲ. ನಡೆದಿರತಕ್ಕಂಥ ರಕ್ತ ಚರಿತ್ರೆಗೆ ಕೊನೆಗಾಲ ಬಂದಿದೆ. ಕೊನೆಗಾಲ ಆಲ್ರೆಡಿ ಬಂದಾಯಿತು, ಸೌಜನ್ಯ ತೀರ್ಕೊಂಡ್ಮೇಲೆ ಬಂದಾಯಿತು. ಬಟ್ ಯಾರು ರಕ್ತವನ್ನು ಹರಿಸಿದ್ರೋ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಸೌಜನ್ಯ ಹೋರಾಟಗಾರರಿಂದ ಮತ್ತು ಮಹಿಳಾ ಆಯೋಗದಿಂದ ಆಗ್ತಿದೆ ಅಂದ್ಕೊಳ್ಳಿ. ಏನು ಬೇಕಾದ್ರೆ ಅಂದ್ಕೊಳ್ಳಿ, ಸತ್ಯ ಗೆಲ್ತದೆ. ಸತ್ಯ ಗೆದ್ದೇ ಗೆಲ್ತದೆ. ಸತ್ಯಮೇವ ಜಯತೆ. ವರದಿ ಏನಾದರೂ ಹೈಕೋರ್ಟಲ್ಲಿ ಬಂದರೆ, ಕೋರ್ಟಲ್ಲಿ ಬಂದರೆ ಧರ್ಮಸ್ಥಳದ ಕಾಮುಕರ ಅಟ್ಟಹಾಸ ಫಿನಿಶ್, ಕೊನೆಗೊಳ್ಳುವುದಂತೂ ಸತ್ಯ. ಅಣ್ಣಪ್ಪ ಸ್ವಾಮಿ ಕಾಮಂದರ ಕೊಲೆಗಡಕರ ಅಟ್ಟಹಾಸಕ್ಕೆ ಬ್ರೇಕ್ ಬೀಳುವುದಂತೂ ಗ್ಯಾರಂಟಿ. ಇದು ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಶಕ್ತಿ, ಜೊತೆಯಲ್ಲಿ ನಮ್ಮ ಸೌಜನ್ಯಗಳ ಶಕ್ತಿ. ಯಾಕಂದರೆ ಸೌಜನ್ಯ ಹೋರಾಟಗಾರರೇ ಇಲ್ಲಿಯವರೆಗೂ ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆಗಳನ್ನು ಬಿತ್ತರಿಸ್ತಾ ಬಂದಿರತಕ್ಕಂಥ ನಮ್ಮ ಹೋರಾಟಗಾರರಿಗೂ ಮತ್ತು ಕುಡ್ಲ ರಾಂಪೇಜ್ ಅಜಯಂಚನ್ಗೂ, ಸಂಚಾರಿ ಸಂತೋಷ್ಗೂ, ಟ್ರೆಂಡ್ ಸೆಟ್ಟರ್, ಜಯಂತು ಏಜೆಂಟ್, ಬೇಜಾನ್ ಯೂಟ್ಯೂಬ್ ಚಾನಲ್ ಇದ್ದಾವಪ್ಪ. ನನಗೊಂದು ಕೆಲವೊಂದು ಹೆಸರು ಮರ್ತೋಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಎಲ್ಲ ಯೂಟ್ಯೂಬರಿಗೂ, ನಮ್ಮ ಸತ್ಯದ ಹೋರಾಟಗಾರರಿಗೆ ಕೈ ಜೋಡಿಸಿರುವಂಥ ಎಲ್ಲ ಹೋರಾಟಗಾರರಿಗೂ, ಈಗ ಹೋರಾಟ ಮಾಡ್ತಕ್ಕಂಥವ್ರಿಗೂ, ಹಿಂದೆ ಹೋರಾಟಕ್ಕೆ ಬಂದು ಇದರಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಹೋಗಿರ್ತಕ್ಕಂಥ ಹೋರಾಟಗಾರರಿಗೂ ನಮಸ್ಕಾರ. ಸ್ನೇಹಿತರೆ, ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಜ್ವಾಲಾಮುಖಿ ವೀಕ್ಷಕರಿಗೂ, ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ವೀಕ್ಷಿಸಿದ ಎಲ್ಲರಿಗೂ ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಗೆ ಥ್ಯಾಂಕ್ಸ್ ಮೂಲಕ ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿದ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಧರ್ಮಸ್ಥಳದ ಕಾಮನಿಗಂತೂ ಉಳಿಗಾಲವಿಲ್ಲ. ಸಿಗೋಣ. ಜಸ್ಟಿಸ್ ಫಾರ್ ಸೌಜನ್ಯ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗ್ತದೆ.